ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಎಲ್ಲರಿಗೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಕತೆಗಳನ್ನು ಕೇಳ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ನನ್ನ ಕತೆಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಏನು ಸಾಗರಿ, ಮನೆಗೆ ಹೋಗ್ತೀನಿ ಎಂದು ಹೇಳಿ ಮತ್ತೆ ಆಫೀಸಿಗೆ ಬಂದಿದೀಯಾ ಎಂದ ತಂದೆಯ ಮಾತಿನ ಕಡೆ ಗಮನ ಇಲ್ಲದೆ ಅವರ ಮುಂದೆ ನಿಂತು, ನನಗೆ ಆರ್ಯ ಬೇಕು ಡ್ಯಾಡಿ ಎಂದು ಹೇಳುತ್ತಾ ಅವರನ್ನು ತಬ್ಬಿ ಜೋರಾಗಿ ಅತ್ತು ಬಿಟ್ಟಳು. ಧೀರಜ್ ಜೊತೆ ಕಾಫಿಗೆಂದು ಹೋಗಿದ್ದ ಮಗಳು ಈಗ ದಿಢೀರೆಂದು ಬಂದು ತನಗೆ ಆರ್ಯ ಬೇಕು ಎಂದು ಅಳುತ್ತಿದ್ದಾಳೆ ಎಂದರೆ ಏನಾಯಿತು ಎನ್ನುವ ಗೊಂದಲದಲ್ಲಿ ಮಗಳ ಭುಜ ಹಿಡಿದು ನಿಂತರು ಶ್ರೀಕಾಂತ್. ಇಷ್ಟು ದಿನ ತನ್ನ ಎದೆಯಲ್ಲಿ ಮಡುವುಗಟ್ಟಿದ ದುಃಖವನ್ನೆಲ್ಲ ಮಗುವಿನ ಹಾಗೆ ಅತ್ತು ಹೊರಹಾಕುತ್ತಿದ್ದಳು ಸಾಗರಿ. ಶ್ರೀಕಾಂತ್ ಅವರು ಕೂಡ ಅವಳು ಅತ್ತು ಸಮಾಧಾನವಾಗಲಿ ಎಂದು ಮಗಳನ್ನು ಬಳಸಿ ನಿಂತಿದ್ದರು. ಮಗಳು ಅಳುವನ್ನು ನಿಲ್ಲಿಸುವ ಯಾವ ಲಕ್ಷಣವೂ ಕಾಣದೇ ಇದ್ದಾಗ, ಮಗಳೇ ಏನಾಯಿತು, ಯಾಕೆ ಹೀಗೆ ಅಳ್ತಿದ್ದೀಯಾ? ಸಡನ್ ಆಗಿ ಬಂದು ಆರ್ಯ ಬೇಕು ಅಂದರೆ ಹೇಗೆ? ಅದೇನಾಯಿತು ಹೇಳು ಎಂದರು. ತಂದೆಯಿಂದ ಹಿಂದೆ ಸರಿದವಳು ತನ್ನ ಕಣ್ಣೀರನ್ನು ತೊಡೆದುಕೊಂಡು, ಇಷ್ಟು ದಿನ ನನ್ನ ಮನಸ್ಸಲ್ಲಿ ಇದ್ದ ಗೊಂದಲ ಇವತ್ತು ದೂರವಾಗಿದೆ ಡ್ಯಾಡಿ. ನನ್ನ ಮನಸ್ಸಲ್ಲಿ ಆರ್ಯ ಅವರ ಮೇಲೆ ಇರುವ ಫೀಲಿಂಗ್ಸ್ ಯಾವುದು ಎಂದು ತಿಳಿದುಕೊಳ್ಳಲು ನನಗೆ ಇಷ್ಟು ದಿನ ಬೇಕಾಯಿತು. ಇಲ್ಲ ಡ್ಯಾಡಿ, ನಾನು ಆರ್ಯ ಅವರಿಗೆ ಡೈವರ್ಸ್ ಕೊಡುವುದಿಲ್ಲ. ನಾನು ಅವರ ಜೊತೆ ಲೈಫ್ ಲೀಡ್ ಮಾಡಬೇಕು ಎಂದವಳ ಕಣ್ಣುಗಳು ಮಿನುಗಿದವು. ಇಷ್ಟು ದಿನ ಕಾರ್ಮೋಡದಲ್ಲಿ ಕೂಡಿಟ್ಟ ವರ್ಷಧಾರಿಯೆಲ್ಲ ಧರಣಿಯ ಮೇಲೆ ಸುರಿದು ಮುಗಿಲು ಪ್ರಶಾಂತವಾದಂತೆ ಸಾಗರಿ ಮನಸ್ಸು ಕೂಡ ಹಗುರಾಗಿದೆ. ಮಗಳು ಹೇಳಿದ ಮಾತನ್ನು ಕೇಳಿ ಶ್ರೀಕಾಂತ್ ಅವರ ಕಣ್ಣುಗಳು ಅರಳಿದವು. ಅವರ ಮನಸ್ಸಿಗೆ ಎಷ್ಟು ಖುಷಿಯಾಯಿತು ಎನ್ನುವುದು ಅವರಿಗಷ್ಟೇ ಗೊತ್ತು. ಮಗಳ ಭುಜ ಬಳಸಿ, ನಿನ್ನ ಮಾತು ಕೇಳಿ ತುಂಬ ಖುಷಿಯಾಗ್ತಿದೆ ಮಗಳೇ. ನಿನ್ನ ಬಾಯಿಯಿಂದ ಈ ಮಾತು ಬರಬೇಕು ಎಂದು ನಾನು ಎಷ್ಟು ದಿನದಿಂದ ಕಾಯುತ್ತಿದ್ದೇನೆ ಗೊತ್ತಾ? ಜೀವನ ಎನ್ನುವುದು ಅಷ್ಟು ಸುಲಭವಲ್ಲ. ಕೋಪಕ್ಕೆ ಅಥವಾ ನೋವಿನಲ್ಲಿ ಆ ಕ್ಷಣಕ್ಕೆ ನಾವು ಮಾಡುವ ಒಂದು ತಪ್ಪು ನಿರ್ಧಾರದಿಂದ ಜೀವಮಾನವಿಡೀ ನಾವುಗಳು ಸಫರ್ ಮಾಡಬೇಕಾಗುತ್ತದೆ. ಈಗ ನೀನು ಮೌರ್ಯನ ಮೇಲಿರುವ ಕೋಪಕ್ಕೆ ಆರ್ಯನಿಗೆ ಡೈವರ್ಸ್ ಕೊಟ್ಟು ಧೀರಜ್ನ ಮದುವೆಯಾದೆ ಅಂತ ಇಟ್ಕೋ. ಆಗ ನೀನು ಸುಲಭವಾಗಿ ಆರ್ಯನನ್ನು ಮರೆತು ಧೀರಜ್ ಜೊತೆ ಜೀವನ ಶುರು ಮಾಡಲು ಆಗ್ತಿತ್ತಾ? ಆರ್ಯ ಕೆಟ್ಟವನು, ಅವನಿಂದ ನಿನ್ನ ಜೀವನ ನರಕ ಆಗಿದೆ ಎಂದಿದ್ದರೆ ನಿನ್ನ ನಿರ್ಧಾರ ಸರಿ ಇರ್ತಿತ್ತು. ಆದರೆ ಆರ್ಯ ಈಸ್ ಎ ಗುಡ್ ಪರ್ಸನ್. ಹುಡುಕಿದರೂ ಅವನಲ್ಲಿ ಕೆಟ್ಟ ಗುಣಗಳು ಇಲ್ಲ. ನನ್ನ ಅಳಿಯನಾಗಿ ಅವನು ನನಗೆ ಇಷ್ಟು ಇಷ್ಟ ಆಗಿದ್ದಾನೆ ಎಂದ ಮೇಲೆ ನೀನು ಅವನ ಜೊತೆ ಇದ್ದವಳು. ಅವನ ಬಗ್ಗೆ ನಿನಗೆ ಇನ್ನೂ ಚೆನ್ನಾಗಿ ತಿಳಿದಿರುತ್ತದೆ. ನನ್ನ ಮಗಳು ತುಂಬ ಬುದ್ಧಿವಂತೆ. ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಅವಳಿಗೆ ತಿಳಿಯುತ್ತದೆ. ಅವಳೇ ನಿರ್ಧಾರ ಮಾಡಲಿ ಎಂದು ನಾನು ಕೂಡ ಸುಮ್ಮನಾಗಿದ್ದು. ಈಗ ನಿನ್ನ ನಿರ್ಧಾರವನ್ನು ಕೇಳಿ ತುಂಬ ಖುಷಿಯಾಗುತ್ತಿದೆ. ಥ್ಯಾಂಕ್ಸ್ ಮಗಳೇ. ಈಗಲೇ ಕಾಲ್ ಮಾಡಿ ಆರ್ಯನಿಗೆ ವಿಷಯ ಹೇಳ್ತೀನಿ ಎಂದು ತಮ್ಮ ಫೋನ್ ಹಿಡಿದರು. ಬೇಡ ಡ್ಯಾಡಿ, ಅವರ ಬಳಿ ನಾನೇ ನೇರವಾಗಿ ಮಾತಾಡಬೇಕು, ನೀವೇನು ಹೇಳಬೇಡಿ ಎಂದಳು. ಹೋ, ಏನು ನನ್ನ ಅಳಿಯನಿಗೆ ನೇರವಾಗಿ ಪ್ರಪೋಸ್ ಮಾಡಬೇಕು ಎಂದುಕೊಂಡಿದೀಯಾ ಎಂದು ಶ್ರೀಕಾಂತ್ ಅವರು ಮಗಳನ್ನು ಛೇಡಿಸಿದರೆ ಅದಾಗಲೇ ತಂದೆಯ ಮಾತಿಗೆ ಅವಳ ಮುಖದಲ್ಲಿ ನಾಚಿಕೆಯ ರಂಗೇರಿತು. ಇಷ್ಟು ದಿನ ಇಲ್ಲದೇ ಇರುವ ನಾಚಿಕೆ ಈಗ ಬಂದು ಅವಳ ದೇಹಕ್ಕೆ ಸೇರಿಕೊಂಡಿತು. ನನ್ನ ಮಗಳು ಈ ರೀತಿ ನಾಚಿಕೊಳ್ಳುವುದನ್ನು ಯಾವಾಗಿನಿಂದ ಕಲಿತಳು ಎಂದು ನಗುತ್ತಲೇ ಹೇಳಿದರು. ಡ್ಯಾಡಿ ಎಂದು ಹುಸಿ ಮುನಿಸಿನಿಂದ ಅವರ ಭುಜಕ್ಕೆ ಹೊರಗಿದವಳು, ಡ್ಯಾಡ್, ಮೌರ್ಯ ಇರುವ ಮನೆಗೆ ನಾನು ಹೋಗುವುದಿಲ್ಲ. ಅವನನ್ನು ನೋಡಿದರೆ ಸಾಕು ಮೈ ಮೇಲೆ ಕೆಂಡ ಸುರಿದ ಹಾಗೆ ಆಗುತ್ತೆ. ಹಾಗಿದ್ದಾಗ ಅವನಿರುವ ಮನೆಯಲ್ಲಿ ನಾನು ಹೇಗಿರಲಿ ಎಂದವಳ ಕಣ್ಣು ತುಂಬಿದವು. ಸಾಗರಿ, ಇದೇನು? ನನ್ನ ಡ್ಯಾಡಿ ಈ ರೀತಿ ಮಾತಾಡ್ತಿದ್ದಾರಲ್ಲ, ಮಗಳ ಸಾವಿಗೆ ಕಾರಣವಾದವನ ಮೇಲೆ ಕೋಪ ಇಲ್ವಾ ಎಂದು ಯೋಚಿಸಬಹುದು. ಆದರೆ ಇರುವ ವಾಸ್ತವವನ್ನು ಹೇಳುತ್ತಿದ್ದೇನೆ. ನನಗೆ ಈಗಲೂ ಅವನ ಮೇಲೆ ಕೋಪ ಇದೆ. ಆದರೆ ಅವನು ಅಂದು ಮನೆಗೆ ಬಂದು ಮಾತನಾಡಿದ ರೀತಿ ನೋಡಿದರೆ ಅವನು ತುಂಬ ಬದಲಾಗಿದ್ದಾನೆ. ಈಗ ಅವನಿಗೆ ಅವನು ಮಾಡಿದ ತಪ್ಪು ಅರಿವಾಗಿದೆ ಎಂದನಿಸುತ್ತದೆ. ಮನುಷ್ಯನಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಸಾಗರಿ. ನೀನು ಆರ್ಯನ ಜೊತೆ ಖುಷಿಯಾಗಿರ್ತೀಯ ಅಂದರೆ ಅವನಿಗೂ ಖುಷಿಯೇ ಎಂದರು. ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ಸುಲಭವಾಗಿ ಅವನನ್ನು ಕ್ಷಮಿಸಿ ಬಿಡಬೇಕು ಎಂದು ಹೇಳ್ತಿದ್ದೀರಾ ಡ್ಯಾಡಿ ಎಂದು ತಂದೆಯಿಂದ ಹಿಂದೆ ಸರಿದು ಅವರನ್ನೇ ನೋಡುತ್ತಾ ಕೇಳಿದಳು. ಕ್ಷಮಿಸು ಎಂದು ಹೇಳ್ತಿಲ್ಲ ಮಗಳೇ, ಅವನನ್ನು ಇಗ್ನೋರ್ ಮಾಡು ಎಂದು ಹೇಳುತ್ತಿದ್ದೇನೆ. ಈಗ ನೀನು ಆರ್ಯನ ಬಳಿ ಹೋಗಿ
ನೀನು ಆ ಮನೆ ಬಿಟ್ಟು ಬರಬೇಕು, ಹಾಗಾದರೆ ಮಾತ್ರ ನಾನು ನಿನ್ನ ಜೊತೆ ಬಾಳ್ವೆ ಮಾಡ್ತೀನಿ ಎಂದು ಹೇಳಿದರೆ ಅವನು ಒಪ್ತಾನ? ಹಾಸಿಗೆ ಹಿಡಿದಿರುವ ತಂದೆ, ವಯಸ್ಸಾಗಿರುವ ತಾಯಿ, ಒಬ್ಬಂಟಿಯಾಗಿರುವ ಅಣ್ಣ, ಎಲ್ಲರನ್ನು ಬಿಟ್ಟು ಅವನು ನಿನ್ನ ಜೊತೆ ಬರಲು ಆಗುತ್ತಾ ಹೇಳು? ನೀನು ಕೂಡ ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲ. ಹೊಂದಿಕೊಂಡು ಜೀವನ ಮಾಡುವುದು ನಿಜವಾದ ಬದುಕು ಎನ್ನುವುದು ನನ್ನ ಅನಿಸಿಕೆ ಸಾಗರಿ ಎಂದರು. ತಂದೆಯ ಮಾತಿಗೆ ಏನು ಮಾತನಾಡದೆ ಮೌನವಾದಳು. ಸಾಗರಿ, ಈಗ ನೀನು ಯೋಚಿಸಬೇಕಾಗಿರುವುದು ಮೌರ್ಯನ ಬಗ್ಗೆ ಅಲ್ಲ, ನಿನ್ನ ತಾಯಿಯ ಬಗ್ಗೆ. ಈ ನಿನ್ನ ನಿರ್ಧಾರವನ್ನು ಕೇಳಿದರೆ ಶ್ರಾವಣಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಎನ್ನುವುದು ನೆನೆದರೆ ನನಗೆ ಈಗಲೇ ಭಯವಾಗುತ್ತಿದೆ. ನಾನು ನಿನ್ನಮ್ಮನನ್ನು ಮದುವೆ ಆದಾಗಿನಿಂದ ಯಾವುದಕ್ಕೂ ಹಠ ಮಾಡದವಳು ನಿನ್ನ ವಿಷಯದಲ್ಲಿ ಇಷ್ಟೊಂದು ಹಠ ಮಾಡುತ್ತಿದ್ದಾಳೆ ಎಂದರೆ ಹೆತ್ತ ಕರುಳಿಗೆ ಎಷ್ಟು ನೋವಾಗಿದೆ ಎನ್ನುವುದನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಅವಳಿಗೆ ಈಗ ಅಳಿಯನ ಮೇಲಿರುವ ಮಮಕಾರಕ್ಕಿಂತ ಮೌರ್ಯನ ಮೇಲಿರುವ ಕೋಪವೇ ಹೆಚ್ಚಾಗಿದೆ. ಹೇಗಾದರೂ ಮಾಡಿ ಅವಳನ್ನು ನೀನೇ ಕನ್ವಿನ್ಸ್ ಮಾಡಬೇಕು ಮಗಳೇ ಎಂದರು. ತಾಯಿಯ ಮುಖವನ್ನು ನೆನೆದು ಅವರ ಬಳಿ ವಿಷಯವನ್ನು ಹೇಗೆ ಹೇಳುವುದು ಎಂದು ತಿಳಿಯದೆ ಯೋಚಿಸುತ್ತಾ ನಿಂತಳು ಸಾಗರಿ. ಹ್ಞೂ ಡ್ಯಾಡಿ, ಅಮ್ಮ ಆವತ್ತು ಹೇಗೆಲ್ಲ ಮಾತಾಡಿದರು ಎಂದು ನೀವು ಕೇಳಿದ್ರಲ್ಲ. ಈಗ ನಾನು ಹೋಗಿ ಈ ವಿಷಯ ಹೇಳಿದರೆ ತುಂಬ ಕೋಪ ಮಾಡ್ಕೋತಾರೆ. ಈಗ ಏನು ಮಾಡೋದು ಎಂದು ಬೇಸರದಲ್ಲಿ ಹೇಳಿದಳು. ನೀನೇ ಹೇಗಾದರೂ ಮಾಡಿ ನಿನ್ನಮ್ಮನ ಜೊತೆ ಮಾತಾಡಬೇಕು ಎನ್ನುತ್ತಿದ್ದ ಹಾಗೆ ಇಂದು ಕಾಫಿ ಶಾಪಲ್ಲಿ ನಡೆದ ಇನ್ಸಿಡೆನ್ಸ್ ನೆನೆದವಳು, ಡ್ಯಾಡ್ ಇವತ್ತು ಏನಾಯಿತು ಗೊತ್ತಾ ಎಂದು ಮಾತು ಶುರು ಮಾಡಿದವಳು ಅಲ್ಲಿ ನಡೆದ ಎಲ್ಲ ಘಟನೆಯನ್ನು ಹೇಳಿದಳು. ಸಾಗರಿ, ಇಷ್ಟೆಲ್ಲ ಆಯಿತಾ? ಧೀರಜ್ ಯಾಕೆ ಹಾಗೆಲ್ಲ ಮಾತನಾಡಿದ? ಪಾಪ ಆರ್ಯನಿಗೆ ಎಷ್ಟು ನೋವಾಗಿರಬೇಡ ಹೇಳು ಎಂದರು ಶ್ರೀಕಾಂತ್. ಡ್ಯಾಡಿ, ಅದಕ್ಕೆ ನನಗೂ ಕೋಪ ಕಂಟ್ರೋಲ್ ಮಾಡಿಕೊಳ್ಳಲು ಆಗದೆ ಧೀರಜ್ಗೆ ಹೊಡೆದು ಬಿಟ್ಟೆ. ಅವನು ಕೋಪ ಮಾಡಿಕೊಂಡು ಹೋಗಿದ್ದಾನೆ. ಈಗ ಅಮ್ಮನ ಬಳಿ ಅದೇನು ಹೇಳ್ತಾನೋ ಗೊತ್ತಿಲ್ಲ ಎಂದಳು ಆತಂಕದಲ್ಲಿ. ಸಾಗರಿ, ಇವತ್ತು ಆ ಇನ್ಸಿಡೆನ್ಸ್ ನಡೆದದ್ದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ನೀನಿನ್ನು ಯಾವ ನಿರ್ಧಾರವನ್ನು ಮಾಡದೆ ಸುಮ್ಮನೆ ಇರ್ತಿದ್ದೆ. ಹಾಗೆ ಇವತ್ತು ಧೀರಜ್ ನಡೆದುಕೊಂಡ ರೀತಿಯನ್ನು ನಿನ್ನ ಅಮ್ಮನಿಗೆ ಬಿಡಿಸಿ ಹೇಳು, ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ, ನೋಡೋಣ ಎಂದರು. ಕಣ್ಣು ಮುಚ್ಚಿ ತೆರೆದು ತಾಯಿಗೆ ವಿಷಯ ಹೇಳುವ ಧೈರ್ಯ ಮಾಡಿದಳು ಸಾಗರಿ. ಸಾಗರಿ ಹಾಗೂ ಅವಳ ತಂದೆ ಶ್ರೀಕಾಂತ್ ಅವರು ಮನೆಗೆ ಬರುವ ವೇಳೆಗೆ ಸರಿಯಾಗಿ ಶ್ರಾವಣಿಯವರು ಫೋನಿನಲ್ಲಿ ಮಾತನಾಡುತ್ತಾ ಕುಳಿತಿದ್ದರು. ಗಂಡ ಮಗಳು ಮನೆಗೆ ಬಂದರೂ ಕೂಡ ಅವರ ಕಡೆ ನೋಡದೆ ತಮ್ಮ ಮಾತನ್ನು ಮುಂದುವರೆಸಿದರು. ನೋಡಿ ಸರ್, ನಮಗೆ ಹೆಚ್ಚು ಸಮಯ ಇಲ್ಲ. ನಾಳೆ ನನ್ನ ಮಗಳು ನಿಮ್ಮ ಆಫೀಸಿಗೆ ಬರ್ತಾಳೆ. ಅದೇನೇನು ಪ್ರೊಸೀಜರ್ ಇದೆ ಎಲ್ಲವನ್ನು ಬೇಗ ಮುಗಿಸಿಕೊಡಿ ಎಂದು ಹೇಳುತ್ತಿದ್ದರು. ಅವರು ಯಾರ ಜೊತೆ ಮಾತಾಡ್ತಿದ್ದಾರೆ ಎಂದು ತಿಳಿಯದೆ ಇಬ್ಬರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವರೆಡೆಗೆ ನೋಡುತ್ತಾ ಉಳಿದರು. ಸಾಗರಿಯಂತೂ ತನ್ನ ಮಗಳು ಬರ್ತಾಳೆ, ಪ್ರೊಸೀಜರ್ ಮುಗಿಸಿ ಎಂದು ಹೇಳುತ್ತಿದ್ದಾರಲ್ಲ, ಅಮ್ಮ ಯಾರ ಜೊತೆ ಮಾತನಾಡುತ್ತಿರಬಹುದು ಎಂದು ಯೋಚಿಸುತ್ತಾ ಕುಳಿತಳು. ಸ್ವಲ್ಪ ಸಮಯ ಮಾತನಾಡಿ ಕರೆ ತುಂಡರಿಸಿದ ಶ್ರಾವಣಿಯವರು ಈಗ ಗಂಡ ಹಾಗೂ ಮಗಳ ಕಡೆಗೆ ನೋಡಿದರು. ಅಮ್ಮ, ಯಾರ ಜೊತೆ ಮಾತಾಡ್ತಿದ್ದೆ? ನಾನು ಬರ್ತೀನಿ ಎಂದು ಹೇಳ್ತಿದ್ದೆ, ಯಾರದು ಎಂದಳು ಸಾಗರಿ. ಇನ್ಯಾರು? ಡೈವರ್ಸ್ ವಿಷಯ ಮಾತನಾಡಲು ಲಾಯರ್ಗೆ ಕಾಲ್ ಮಾಡಿದ್ದೆ. ನಿನ್ನನ್ನು ಲಾಯರ್ ಆಫೀಸಿಗೆ ಹೋಗಿ ಬಾ ಅಂದರು, ನೀನು ಹೋಗಿಲ್ಲವಲ್ಲ, ಅದಕ್ಕೆ ಯಾರದೋ ಮೂಲಕ ನಾನೇ ಅವರ ನಂಬರ್ ತೆಗೆದುಕೊಂಡು ಕಾಲ್ ಮಾಡಿ ಮಾತನಾಡಿದೆ. ನಾಳೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ, ಬೆಳಿಗ್ಗೆ ಬೇಗ ಹೋಗಿ ಬಾ ಎಂದ ತಾಯಿಯ ಮಾತು ಕೇಳಿ, ವಾಟ್ ಅಮ್ಮ, ಏನು ಹೇಳ್ತಿದ್ದೀಯಾ? ಇಷ್ಟು ಬೇಗ ಇದೆಲ್ಲ ಯಾಕೆ ಎಂದು ಕೂಗುತ್ತಾ ಎದ್ದು ನಿಂತಳು. ನಾನಿಲ್ಲಿ ಎಷ್ಟು ಬೇಗ ಡೈವರ್ಸ್ ಆಗುತ್ತೋ, ಎಷ್ಟು ಬೇಗ ನನ್ನ ಮಗಳ ಜೀವನ ಸರಿ ಹೋಗುತ್ತೆ ಎಂದು ಕಾಯುತ್ತಿದ್ದೀನಿ. ನೀನು ಇಷ್ಟು ಬೇಗ ಯಾಕೆ ಎಂದು ಹೇಳ್ತಿದ್ದೀಯಾ ಎಂದರು ಕೋಪದಲ್ಲಿ. ಅದಾಗಲೇ ಕೋಪಕ್ಕೆ ಅವರ ಕಣ್ಣುಗಳು ಜ್ವಾಲಾಗ್ನಿಯಂತೆ ಉರಿಯುತ್ತಿದ್ದವು. ಅಮ್ಮ, ಅದು ನನಗೆ ಡೈವರ್ಸ್ ಎನ್ನುತ್ತಿದ್ದಳಷ್ಟೆ. ಮಗಳ ಮಾತನ್ನು ಅರ್ಧಕ್ಕೆ ತಡೆಯುವಂತೆ ಜೋರಾಗಿ ಅವಳ ಕಪಾಳಕ್ಕೆ ಬಾರಿಸಿದರು ಶ್ರಾವಣಿ. ಅಪ್ಪ ಮಗಳು ಸೇರಿ ನನ್ನ ಮುಂದೆ ನಾಟಕ ಆಡ್ತಿದ್ದೀರಾ? ಇವತ್ತು ಕಾಫಿ ಶಾಪ್ನಲ್ಲಿ ನಡೆದದ್ದು ನನಗೆ ಗೊತ್ತಿಲ್ಲ ಎಂದು ತಿಳಿದಿದ್ದೀಯಾ? ನಿನಗೆ ಎಷ್ಟು ಧೈರ್ಯ ಇದ್ದರೆ ಆ ಆರ್ಯನನ್ನು ವಹಿಸಿಕೊಂಡು ಧೀರಜ್ ಮೇಲೆ ಕೈ ಮಾಡ್ತೀಯಾ ನೀನು? ಅಷ್ಟು ಜನರ ಎದುರಿಗೆ ಅವನ ಕಪಾಳಕ್ಕೆ ಹೊಡೆದಿದ್ದೀಯಲ್ಲ, ಅವನು ತಿರುಗಿಸಿ ನಿನಗೆ ಹೊಡೆದಿದ್ದರೆ ನಿನ್ನ ಮರ್ಯಾದೆ ಏನಾಗ್ತಿತ್ತು?
ಎಂದು ಗೊತ್ತಾ ನಿನಗೆ ಎನ್ನುತ್ತಿದ್ದ ಹಾಗೆ, ಶ್ರಾವಣಿ, ಅಲ್ಲಿ ಏನು ನಡೆಯಿತು ಎಂದು ತಿಳಿಯದೆ ಹಾಗೆಲ್ಲ ಮಾತಾಡಬೇಡ ಎಂದರು ಶ್ರೀಕಾಂತ್. ನೀವು ಮಾತಾಡಬೇಡಿ, ನನಗೆ ಎಲ್ಲವೂ ಗೊತ್ತಿದ್ದೇ ಮಾತಾಡ್ತಿದ್ದೀನಿ. ಇವಳಿಗೆ ಆವತ್ತೇ ನೀನೇನಾದರೂ ಮತ್ತೆ ಆ ಮನೆಗೆ ಹೋಗ್ತೀನಿ ಅಂದರೆ ನನ್ನ ಹೆಣ ದಾಟಿಕೊಂಡು ಹೋಗು ಎಂದು ಹೇಳಿದ್ದೇನೆ. ಆದರೂ ನನ್ನ ಮಾತಿಗೆ ಬೆಲೆ ಇಲ್ಲ ಇವಳಲ್ಲಿ. ನಾನು ನನ್ನ ಮಗಳ ಜೀವನ ಹಾಳಾಗಲಿ ಎಂದು ಬಯಸ್ತಿದ್ದೀನಲ್ಲ, ಅದಕ್ಕೆ ಹೀಗಾಡ್ತಿದ್ದಾಳೆ. ಇವತ್ತು ಧೀರಜ್ ಆಗಿರುವುದಕ್ಕೆ ಸುಮ್ಮನೆ ಹೋಗಿದ್ದಾನೆ. ನಾನಾಗಿದ್ದಿದ್ದರೆ ಇವಳ ಕೆನ್ನೆಗೆ 4 ಬಾರಿಸುತ್ತಿದ್ದೆ. ಅಷ್ಟಕ್ಕೂ ಧೀರಜ್ ಎದುರು ಆ ಆರ್ಯನನ್ನು ಯಾಕೆ ವಹಿಸಿಕೊಂಡು ಮಾತಾಡಬೇಕಿತ್ತು ಎಂದರು ಅದೇ ಕೋಪದಲ್ಲಿ. ಅಮ್ಮ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ. ಧೀರಜ್ ನಿನ್ನ ಜೊತೆ ಏನೇನು ಹೇಳಿದ್ದಾನೆ ಎನ್ನುವುದು ನನಗೆ ಗೊತ್ತಿಲ್ಲ. ಆದರೆ ಆರ್ಯನ ಬಗ್ಗೆ ಅವನು ತುಂಬ ಕೆಟ್ಟದಾಗಿ ಮಾತನಾಡಿದ. ಅದನ್ನು ನನ್ನಿಂದ ಸಹಿಸಲು ಆಗಲಿಲ್ಲ. ಆರ್ಯ ತುಂಬ ಒಳ್ಳೆಯವರು ಎಂದಳು ಸಾಗರಿ. ಅವನು ಒಳ್ಳೆಯವನಾಗಿದ್ದರೆ ನೀನು ಮನೆ ಬಿಟ್ಟು ಬಂದು ಇಷ್ಟು ದಿನ ಆಯಿತು. ಒಮ್ಮೆಯಾದರೂ ಮನೆಗೆ ಬಂದು ನಿನ್ನನ್ನು ಕರೆದಿದ್ದಾನಾ? ಹಾಗೇನಾದರೂ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇದ್ದಿದ್ದರೆ ನಮ್ಮ ಮನೆಗೆ ಬಂದು ತನ್ನಣ್ಣನಿಂದ ತಪ್ಪಾಗಿದೆ ಎಂದು ಕ್ಷಮೆ ಕೇಳಿ ನಿನ್ನನ್ನು ಮನೆಗೆ ಕರೆಯುತ್ತಿದ್ದ. ಇಷ್ಟು ದಿನ ಆದರೂ ಅವನು ಬಂದು ಕರೆದಿಲ್ಲ. ಇನ್ನು ಮುಂದೆಯೂ ಕೂಡ ಕರೆಯುವುದಿಲ್ಲ. ಅವನಿಗೆ ನೀನು ಬೇಡ ಎಂದಮೇಲೆ ನಿನಗೆ ಅವನ್ಯಾಕೆ ಬೇಕು? ಇದೆಲ್ಲವನ್ನು ಯೋಚಿಸುವಷ್ಟು ಬುದ್ಧಿ ನಿನಗೆ ಇಲ್ವಾ ಎಂದರು. ಅವರು ಬಂದು ಕರೆದರೆ ನಾನು ಹೋಗುವುದಿಲ್ಲ ಎನ್ನುವ ಆಲೋಚನೆಯೂ ಇರಬಹುದು ಅಮ್ಮ. ನೋಡು, ಇಷ್ಟು ದಿನ ಸುಮ್ಮನಿದ್ದ ಹಾಗೆ ಇನ್ನು ಮುಂದೆ ಸುಮ್ಮನಿರುವುದಿಲ್ಲ. ಧೀರಜನ್ನು ನಾನು ಮದುವೆಯಾಗುವುದಿಲ್ಲ. ಅವನಿಗೆ ನನ್ನ ಮಗನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲ. ಇವತ್ತು ಹೇಗೆಲ್ಲ ಮಾತನಾಡಿದ ಎಂದು ನಿನಗೆ ಗೊತ್ತಾ? ಮಗುವಿನ ಬಗ್ಗೆ ನಾನು ಯೋಚಿಸಬಾರದಂತೆ. ಅವನ ಪೂರ್ತಿ ಜವಾಬ್ದಾರಿಯನ್ನು ನಿಮಗೆ ವಹಿಸಬೇಕಂತೆ. ಅಗ್ನಿ ನನ್ನ ಅಕ್ಕನ ಹೊಟ್ಟೆಯಲ್ಲಿ ಹುಟ್ಟಿರಬಹುದು, ಆದರೆ ಅವನು ಯಾವತ್ತಿದ್ರೂ ನನ್ನ ಮಗ. ಅದನ್ನು ಯಾರಿಂದಲೂ ಬದಲಾಯಿಸಲಾಗುವುದಿಲ್ಲ. ಯಾವುದೇ ಕಾರಣಕ್ಕೂ ಅವನನ್ನು ನಾನು ಒಂದೇ ಒಂದು ದಿನವೂ ಕೂಡ ಬಿಟ್ಟಿರಲು ಸಾಧ್ಯವಿಲ್ಲ. ಅಂಥದ್ರಲ್ಲಿ ಮಗುವನ್ನು ನಿಮ್ಮ ಜೊತೆ ಬಿಟ್ಟು ನಾನು ಆ ಧೀರಜ್ ಅನ್ನು ಮದುವೆಯಾಗಿ ಖುಷಿಯಾಗಿರಲು ಸಾಧ್ಯನಾ? ಈಗ ತಂದೆ ಪ್ರೀತಿ ಇಲ್ಲದೆ ಬೆಳೆಯುತ್ತಿದ್ದಾನೆ. ಮುಂದೆ ತಾಯಿ ಪ್ರೀತಿಯೂ ಇಲ್ಲದೆ ನನ್ನ ಮಗ ಬೆಳೆಯಬೇಕಾ ಹೇಳಮ್ಮ ಎಂದ ಮಗಳ ಮಾತಿಗೆ ಮೌನವಾದರು ಶ್ರಾವಣಿ. ಆರ್ಯ ತುಂಬ ಒಳ್ಳೆಯವರು ಅಮ್ಮ. ನಾನು ಅವರಿಗೆ ಡೈವರ್ಸ್ ಕೊಡುವುದಿಲ್ಲ. ಹಾಗೆ ನಾನು ಆ ಮನೆಗೆ ಹೋಗುವುದು ನಿನಗೂ ಕೂಡ ಇಷ್ಟ ಇಲ್ಲ. ನಾನು ಎಲ್ಲಿಗೂ ಹೋಗುವುದಿಲ್ಲ. ಜೀವನ ಪರ್ಯಂತ ನಿಮ್ಮ ಮಗಳಾಗಿ ಇದೇ ಮನೆಯಲ್ಲಿ ಇರ್ತೀನಿ ಎಂದವಳು ಅಲ್ಲಿ ನಿಲ್ಲದೆ ಹೊರಟಳು. ಶ್ರಾವಣಿಯವರ ಮೌನವನ್ನು ನೋಡಿ ಮಗಳ ಮಾತು ಹೆಂಡತಿಯ ಮನಸ್ಸಿಗೆ ಸರಿಯಾಗಿ ನಾಟಿದೆ ಎಂದುಕೊಂಡು ಅಲ್ಲಿಂದ ಹೊರಟರು ಶ್ರೀಕಾಂತ್. ಇತ್ತ ಮಗಳಾಡಿದ ಮಾತುಗಳ ಬಗ್ಗೆ ಯೋಚಿಸುತ್ತಾ ಕುಸಿದು ಕುಳಿತರು ಶ್ರಾವಣಿ. ಆರ್ಯ, ನನಗೇನು ಆಗಿಲ್ಲ ಎಂದು ಹೇಳ್ತಿದ್ದೀನಿ, ನೀನು ಕೇಳ್ತಿಲ್ಲ. ಸುಮ್ಮನೆ ಇಷ್ಟು ದೊಡ್ಡ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದೀಯಾ. ಈಗ ಏನಿಲ್ಲದಿದ್ದರೂ ಆ ಟೆಸ್ಟ್ ಈ ಟೆಸ್ಟ್ ಎಂದು ಸಾವಿರಾರು ರೂಪಾಯಿ ಬಿಲ್ ಮಾಡ್ತಾರೆ ನೋಡ್ತಿರು ಎಂದನು ಮೌರ್ಯ. ಇತ್ತೀಚೆಗೆ ಮೌರ್ಯನ ಆರೋಗ್ಯ ಏರುಪೇರಾಗುತ್ತಿರುವುದನ್ನು ಆರ್ಯ ಗಮನಿಸಿ ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದು ಹೇಳಿದರು. ತನಗೇನು ಆಗಿಲ್ಲ, ನಾನು ಬರುವುದಿಲ್ಲ ಎಂದು ನಿರಾಕರಿಸಿದರೂ ಕೂಡ ಅವನ ಮಾತು ಕೇಳದೆ ಮೌರ್ಯನನ್ನು ಒಂದು ದೊಡ್ಡ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದನು ಆರ್ಯ. ಮೌರ್ಯನನ್ನು ಪರೀಕ್ಷಿಸಿದ ವೈದ್ಯರು ಮೊದಲು ಬ್ಲಡ್ ಟೆಸ್ಟ್ ಮಾಡಿಸಿ ಎಂದು ಹೇಳಿದ್ದಾರೆ. ಇಬ್ಬರು ಒಂದು ವಾರ್ಡ್ ಮುಂದೆ ಬ್ಲಡ್ ಟೆಸ್ಟ್ ಮಾಡಿಸಲು ಕುಳಿತಿದ್ದರು. ಅಣ್ಣ, ಹಾಗೆಲ್ಲ ಹೇಳಬೇಡ. ನಿನ್ನ ಮುಖ ಹೇಗಾಗಿದೆ ಎಂದು ನೀನು ನೋಡಿಕೊಂಡಿದ್ದೀಯಾ? ಇತ್ತೀಚೆಗಂತೂ ನಿನ್ನ ಹೆಲ್ತ್ ಪ್ರಾಬ್ಲಮ್ ಎದ್ದು ಕಾಣುತ್ತಿದೆ. ಟೆಸ್ಟ್ಗಳನ್ನು ಮಾಡಿಸುವುದರಿಂದ ಏನೂ ತೊಂದರೆ ಇಲ್ಲ, ನೀನು ಸುಮ್ಮನಿರು ಎಂದು ಹೇಳಿ ಮೌರ್ಯನನ್ನು ಸುಮ್ಮನೆ ಮಾಡಿದನು ಆರ್ಯ. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಹಾಗೆ ಇಂದಿನಿಂದ ನೀ ಹಚ್ಚಿದ ಕುಂಕುಮ ಎನ್ನುವ ಹೊಸ ಕಥೆಯನ್ನು ಅಪ್ಲೋಡ್ ಮಾಡಿದ್ದೇನೆ. ಆ ಕಥೆಯನ್ನು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.